ತೋರ್ಸಿದ್ರು ಅಮ್ಮ. ಆಮೇಲೆ ನಾನು ಒಂದಾದ್ಮೇಲೆ ಒಂದ್ ಪ್ರಶ್ನೆ ಕೇಳಿದ್ದಕ್ಕೆ ಟಕ್ ಅಂತ ಅವಳ ಮುಸ್ಲಿ ಎಷ್ಟು ಚಿಕ್ಕದಾಗೋಯ್ತು. ಆಮೇಲೆ ಅವಳಿಗೆ ತಡ್ಕೊಳಕ್ ಆಗದೆ ನನಗ್ ಮ್ಯೂಸಿಕ್ ಕ್ಲಾಸ್ ಇದೆ ಅಂತ ನಾನು ಹೊರಡ್ತೀನಿ ಅಂತ ಮೂಡ್ ಔಟ್ ಆಗಿ ಜ್ಯೂಸ್ ಕೂಡ ಪೂರ್ತಿ ಕುಡಿದೆ ಹಂಗೆ ಬಿಟ್ಟು ಬಿಲ್ ಕೂಡ ಪೇ ಮಾಡದೆ ಓಡ್ ಹೋಗ್ಬಿಟ್ಲಮ್ಮ. ನೋಡಿದ್ರೇನ್ರಿ, ಇವತ್ತಿ ಗುಟ್ಟು ರಟ್ಟಾಯ್ತು. ಖಂಡಿತ ಪರಿಯಪ್ಪ ನಳನ್ ಅಲ್ವೇ ಅಲ್ಲ. ಇವಳು ಯಾರೋ ಏನೋ ಇಬ್ರು ಸೇರ್ಕೊಂಡು ಏನೋ ಆಟ ಆಡ್ತಿದ್ದಾರೆ. ಇಷ್ಟು ದೊಡ್ಡ ಸುಳ್ಳ ಹೇಳಕ್ಕಾಗುತ್ತೆ ಸುಭದ್ರ? ಆದ್ರೆ ಪರಿ ಹೇಳ್ತಾಳೆ ಅವಳು ಯಾರೋ ಏನೋ, ಆದ್ರೆ ನಳನ್ ಹೇಳ್ತಾರ ಅವರು ದೊಡ್ಡ VVIP, ಕೋಟಿಗಟ್ಲೆ ಆಸ್ತಿ ಇದೆ. ಅವ್ರ ಹೆಂಗೆ ಯಾರೋ ಒಬ್ಬ ಪರಿನ ಅವರ ವಾರಸ್ದಾರಳು ಅಂತ ಇಡೀ ಊರಿಗೆನೆ ಸಾರ್ತಾ ಬರ್ತಾರೆ? ಯಾಕಪ್ಪ, ಅವ್ರು ಬರೀ ಸಾಕಿರೋ ತಾನೆ. ಆಸ್ತಿ ಪತ್ರದ ಮೇಲೆ ಅವಳ ಹೆಸರು ಬರ್ದು ರಿಜಿಸ್ಟರ್ ಮಾಡಿಸಿದಾರಾ? ಅದೇ ತಾನೆ, ಸರಿಯಾಗಿ ಕೇಳ್ದೆ ಕಣೆ. ಸೈನ್ ಹಾಕ್ತಾ ಇರೋ ಚೆಕ್ ನಲ್ಲಿ ಎಷ್ಟ್ ಕೋಟಿ ಬರೆದ್ರೆ ಏನ್ರಿ, ಅದು ಎಲ್ ಸಲ್ಲುತ್ತೆ ಹೇಳಿ? ಅದೇ ತರ ಈ ಕತೆ ಕೂಡ. ಹೇ, ಹಾಗೆಲ್ಲ ಇರಲ್ಲ ಸುಭದ್ರ. ಅಕ್ಕ ಅವ್ರ ಮನೆಗೆ ಹೋಗಿ ನಾವು ಸಂಬಂಧ ಎಲ್ಲ ಮಾತಾಡಿ ಅವರು ಒಪ್ಕೊಂಡು ಅವರಿಗೂ ಮತ್ತೆ ಪರಿಗೂ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಲೇ ಅಂದ್ಕೊಳ್ಳೋಣ. ಆದ್ರೆ ಸರೋಜಾ ದೇವಿ ಅಂತ ಒಬ್ಬ VVIP ಜೊತೆ ಸುಳ್ಳು ಸಂಬಂಧ ಮಾಡೋ ಮೀಟ್ರು ಧೈರ್ಯ ನಳನ್ಗಿರುತ್ತಾ? ನಾಳೆ ಇಡೀ ಊರಿಗೆ ಗೊತ್ತಾಯ್ತು ಅಂತಂದ್ರೆ ಅವ್ರ ಸಾಮ್ರಾಜ್ಯನೇ ನಾಶ ಆಗೋಗುತ್ತೆ. ಅದು ಅವ್ರಿಗೆ ಗೊತ್ತಿರಲ್ವಾ? ಸರೋಜಾ ದೇವಿನ ಎದುರಾಕೊಂಡ್ರೆ ಅವ್ರ ಕುಟುಂಬನೇ ಹುಟ್ಲಿಲ್ಲ ಅನ್ಸ್ಬಿಡ್ತಾಳೆ ಅಂತ ಅವ್ರಿಗೆ ಗೊತ್ತಿರಲ್ವಾ? ನಾನು ಹೇಳಿದ್ನಲ್ಲ, ಏನೋ ಒಂದ್ ಹೊಡಿತಿದೆ. ಇನ್ಮೇಲೆ ನಾನೇ ನಿನಗೆ ಹೊಡಿಬೇಕು. ಸುಮ್ನೆ ತಲೆ ಕೆಡಿಸ್ಬೇಡ. ಇದ್ರಲ್ಲಿ ಖಂಡಿತ ಏನೋ ಒಂದ್ ಗುಟ್ಟಿದೆ ಅಪ್ಪ. ಅವ್ರ ಮನೆಯಲ್ಲಿ ಒಂದು ಫೋಟೋ ಕೂಡ ಹಾಕಿಲ್ಲ ರೀ. ಆದ್ರೆ ಅದ್ರ ಬಗ್ಗೆ ನಾನ್ ಕೇಳ್ದಾಗ ಯಾವ್ದೋ ಚಿಕ್ಕ ವಯಸ್ಸಿನ ಫೋಟೋ ಆಲ್ಬಮ್ ತಂದು ತೋರಿಸ್ತಾರೆ. ತಕ್ಷಣ ನಾನ್ ನಂಬಿದೀನಿ ಅಂತ ಅವ್ರು ಅನ್ಕೊಂಡ್ರು. ಆದ್ರೆ ನಾನ್ ನಂಬ್ಲಿಲ್ಲ. ಅವಳು ಸರಿಯಾದ ಮಿಟಕ್ಲಾಡಿ ಅಂತ ಆಗ್ಲೇ ನನ್ಗೆ ಅದು ಕನ್ಫರ್ಮ್ ಆಗಿದ್ದು ರೀ. ಏಯ್, ನೀವಿಬ್ರು ಸೇರಿ ನಿಮ್ಮ ಪತ್ತೇದಾರಿ ಕೆಲಸನ ಮೊದಲು ನಿಲ್ಲಿಸ್ತೀರಾ? ಒಂದ್ ವೇಳೆ ಪರಿಗೆ ನೀವು ಹೀಗೆಲ್ಲ ಅನುಮಾನ ಪಟ್ಕೊಂಡು ವಿಚಾರಿಸ್ತಿರೋ ವಿಷಯ ಗೊತ್ತಾಯ್ತು, ಅವಳು ನಮ್ಮನ್ನ ಯಾವ್ದಾದ್ರು ದೊಡ್ಡ ಬಲೆಗೆ ಸಿಕ್ಕಾಕಿಸ್ತಾಳೆ. ಹೇಗೆ? ಏಯ್, ತಲೆ ಕೆಟ್ಟವಳೆ. ಅಕ್ಕನು ಪರಿನು ತುಂಬಾ ತುಂಬಾ ಕ್ಲೋಸ್ ಆಗಿದ್ದಾರೆ. ಅವಳ ಅಕ್ಕನ ಹತ್ರ ಒಂದೇ ಒಂದು ಸಲ ನಮ್ಮ ಬಗ್ಗೆ ದೂರಿದ್ರು ಸಾಕು, ಅಕ್ಕನೇ ನಮ್ಮನ್ನ ಒಂದೇ ಏಟ್ಗೆ ಕ್ಲೋಸ್ ಮಾಡ್ಬಿಡ್ತಾಳೆ. ನಾವು ಒಂದು ರೂಟಲ್ಲಿ ಹೋಗಿ ಅಭಿಶ್ರುತಿ ಮದುವೆ ಬಗ್ಗೆ ಯೋಚಿಸ್ತಿದ್ದೀವಿ. ಅದಕ್ಕೆ ನಿಮ್ಮಿಂದ ಏನಾದ್ರೂ ಅಡ್ಡಿ ಆಯ್ತು, ಆಮೇಲೆ ನಿಮ್ಮಿಬ್ರಿಗೂ ನಾನು ಸುಮ್ಮನೆ ಬಿಡೋದಿಲ್ಲ. ಹುಷಾರು. ಅಮ್ಮ, ಏನಮ್ಮ ಅಪ್ಪ ಹೆಂಗ್ ಹೇಳ್ಬಿಟ್ಟು ಹೋದ್ರು? ಬಿಡೆ, ಅವರು ಅಕ್ಕನ್ ಕಂಡ್ರೆ ಹೆದರ್ಕೋತಾರೆ. ಆದ್ರೆ ನಾನು ನನ್ ಗಂಡನ್ ಕಂಡ್ರೆ ಹೆದರ್ಕೊಳ್ಳಲ್ಲ. ನಾವು ನಮ್ ಕೆಲ್ಸ ಮುಂದುವರಿಸ್ತಾ ಹೋಗೋಣ. ಏನು? ಏನಾಯ್ತು ಪರಿ? ಅಕ್ಕನ್ಗೆ ಸಮಾಧಾನ ಮಾಡಿ ಊಟ ಮಾಡಿಸ್ಬಿಟ್ಟು ಬಂದೆಪ್ಪ. ಅತ್ತು ಈಗ್ಲೇ ಸುಮ್ನಾಗಿ ಮಲ್ಗೋಕ್ ಹೋಗಿದ್ದಾಳೆ. ರೀ, ನಾ ಈ ಫೋಟೋ ನೋಡೇ ಇಲ್ವಲ್ಲ ರೀ. ಈ ಫೋಟೋದಲ್ಲಿ ಆರ್ತಿ ತಾನೇ ಇದ್ದಿದ್ದು. ಈಗ ಆರ್ತಿ ಬದಲು ಪರಿ ಇದ್ದಾಳೆ. ಸರೋಜಾ ದೇವಿಗೆ ನನ್ ಮೇಲೆ ಅನುಮಾನ ಬರಬಾರ್ದು ಅಂತ ನಾನೇ ನಮ್ ಕಂಪನಿ ಈವೆಂಟ್ ಫೋಟೋಗ್ರಾಫರ್ ದಿಲೀಪ್ ಹತ್ರ ಹೇಳಿ ಆರ್ತಿ ಫೋಟೋ ಬದಲಿಗೆ ನನ್ ಫೋಟೋನ ಇಟ್ಟು ಚಿಕ್ಕದಾಗಿ ಒಂದ್ ಆಲ್ಬಮ್ ರೆಡಿ ಮಾಡೋಕ್ ಹೇಳ್ದೆ. ಅದ್ರಿಂದಾನೇ ಇವತ್ ನಾವ್ ತಪ್ಪಿಸ್ಕೊಂಡ್ವಿ. ಆ ಸರೋಜಾ ದೇವಿ ವಿಷಯ ಬಿಡು, ಅವಳ ಜೊತೆ ಬಂದಿದ್ರಲ್ಲ, ಅವ್ರ ಹೆಸರೇನಮ್ಮ? ಸುಭದ್ರ. ಸರೋಜಾ ದೇವಿ ತಮ್ಮನ ಹೆಂಡತಿ. ಮುಖ್ಯವಾಗಿ ಆ ಹೆಂಗಸಿಗೆ ನಮ್ಮ ಮೇಲೆ ತುಂಬಾ ಡೌಟ್ ಇದೆ. ಇದ್ರ ಮೇಲೆ ಮದುವೆ ಬೇರೆ ಆಗ್ಬೇಕು. ಆ ಹೆಂಗಸು ಇನ್ನು ಏನೇನ್ ಕೆದಕಕ್ ಹೋಗ್ತಾಳೋ, ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಪರಿ. ಹೌದು ಅಪ್ಪ. ಅಯ್ಯಯ್ಯೋ, ಮತ್ತೆ ಸರೋಜಾ ದೇವಿನ? ಹೇ, ಅವಳು ನಮ್ಮ ಮಗಳು ಕಣೆ. ಏನೋ ಹೋಗ್ರಿ, ಹೀಗೆಲ್ಲ ಕಾರ್ಸದ್ದು ಕೇಳಿದ್ರೆ ಎಲ್ಲಿ ಸರೋಜಾ ದೇವಿ ಬಂದ್ಲು ಅಂತ ಹೆದರಿಕೆ ಆಗುತ್ತೆ. ಹೇಳ್ದೆ ಕೇಳ್ದೆ ಬಂದ್ಬಿಡ್ತಾರೆ. ಏನೇ ನೀನು? ಹಾಯ್ ಗೈಸ್. ಏಯ್, ಏನೇ ಕಾಯಿ ಹಣ್ಣು ಅಂತ ಸರಿಯಾಗಿ ಅಪ್ಪ ಅಮ್ಮ ಅಂತ ಹೇಳಕ್ಕಾಗಲ್ವಾ? ಅಪ್ಪ ಅಮ್ಮ ಸಾಕಾ? ಇಲ್ಲ, ನಿಮ್ಮಪ್ಪ ಅಮ್ಮನ ನೀನ್ ಕರಿಯೋ ಹಾಗೆ ಕರಿಬೇಕಾ? ಅಪ್ಪಯ್ಯ ಅವ್ವ ಸಾಕಾ? ಹೋಗೆ ತಲೆ ಹರಟೆ. ಏನಮ್ಮ, ನಿನ್ ಫ್ರೆಂಡ್ಸ್ ಜೊತೆ ಔಟಿಂಗ್ ಎಲ್ಲ ಹೇಗಾಯ್ತು? ಚೆನ್ನಾಗಿತ್ತು. ಆಮೇಲೆ ಪರಿಯಕ್ಕ, ಮುಖ್ಯವಾದ ಒಂದು ವಿಷಯ,
ಇವತ್ತು ಕಾಫಿ ಶಾಪಲ್ಲಿ ನಾ ಶ್ರುತಿನ ನೋಡ್ದೆ. ಏನಕ್ಕ ಆ ಹುಡುಗಿ ಹಂಗಾಡ್ತಾಳೆ? ಅವಳ ತಲೆ ತುಂಬಾ ಅನುಮಾನ. ನಿಮ್ ಬಗ್ಗೆ ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳಿ ತಿನ್ನೋಕ್ಕೂ ಬಿಡ್ಲಿಲ್ಲ. ನನ್ನ ಔಟಿಂಗ್ ಮೂಡ್ನೆ ಹಾಳು ಮಾಡ್ಬಿಟ್ಲು. ಯಾರಮ್ಮ ಆ ಶ್ರುತಿ? ಈಗ ಬಂದಿದ್ರಲ್ಲ ಆ ಸುಭದ್ರ,